Masters in Mass Communication at St. Aloysius College. We offer specialization in print and new media, corporate communication and broadcast media. Admission open for 2 years post-graduation course. Contact ನಮಸ್ಕಾರ ವೀಕ್ಷಕರೇ, ಕ್ಯಾಂಪಸ್ ಐಗೆ ಸ್ವಾಗತ. ನಾನು ಜೇನ್. ಇಂದು ನಾವು ಸಾನ್ನಿಧ್ಯ ಎಂಬ ಭಿನ್ನ ಸಾಮರ್ಥ್ಯವುಳ್ಳ ಮಕ್ಕಳ ಕುರಿತಾದ ನುಡಿಚಿತ್ರವನ್ನು ನಿಮ್ಮ ಮುಂದಿಡುತ್ತಿದ್ದೇವೆ. ಸಾನ್ನಿಧ್ಯ ವಿಕಲಚೇತನ ಮಕ್ಕಳಿಗೆ ತರಬೇತಿ ಹಾಗೂ ಮಾರ್ಗದರ್ಶನವನ್ನು ನೀಡಿ ಅವರನ್ನು ಮುಖ್ಯವಾಹಿನಿಗೆ ಕರೆತರುವ ಪ್ರಯತ್ನ ಮಾಡುತ್ತಿರುವ ಒಂದು ಸಂಸ್ಥೆ. ಈ ಸಂಸ್ಥೆ ಆರಂಭಗೊಂಡು 4 ವರ್ಷಗಳಾಯಿತು. ಈ 4 ವರ್ಷಗಳಲ್ಲಿ ಹೇಗೆ ಈ ಸಂಸ್ಥೆ ವಿದ್ಯಾರ್ಥಿಗಳನ್ನು ತರಬೇತಿಯನ್ನು ನೀಡಿ ಹೇಗೆ ಮುಖ್ಯವಾಹಿನಿಗೆ ತರಲು ಪ್ರಯತ್ನ ನಡೆಸುತ್ತಿದೆ ಎಂಬುದನ್ನು ನೋಡೋಣ ಬನ್ನಿ. ಸಾನ್ನಿಧ್ಯದಲ್ಲಿ ವಿವಿಧ ತೊಂದರೆಗಳಿಂದ ಬಳಲುತ್ತಿರುವ ಭಿನ್ನ ಸಾಮರ್ಥ್ಯದ ವಿವಿಧ ವಯೋಮಿತಿಯ ಮಕ್ಕಳಿದ್ದಾರೆ. ಈ ಮಕ್ಕಳು ಈಗಾಗಲೇ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಆ ಮಕ್ಕಳು ಈ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾದದ್ದು ಉತ್ತಮ ತರಬೇತಿಯಿಂದಾಗಿ. ಬನ್ನಿ, ಈ ಸಂಸ್ಥೆಯ ಕಾರ್ಯದರ್ಶಿಯಾದಂತಹ ವಸಂತ್ ಕುಮಾರ್ ಶೆಟ್ಟಿ ಅವರು ಈ ಸಂಸ್ಥೆಯ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳು ಅದು ಬೇರೆ ಬೇರೆ ಸಮಸ್ಯೆಗಳಿಂದಾಗಿ ಜನನ ಸಂದರ್ಭದಲ್ಲಿ ಅಥವಾ ಗರ್ಭಧರಿಸಿದ ಸಂದರ್ಭದಲ್ಲಿ ಅಥವಾ ಜನನ ನಂತರ 18 ವರ್ಷದ ಈ ಬೇರೆ ಬೇರೆ ಸಂದರ್ಭದಲ್ಲಿ ಇಂಥ ಮಕ್ಕಳು ಹುಟ್ಟಿಕೊಳ್ಳತಕ್ಕಂಥ ಒಂದು ಅವಕಾಶಗಳಿರುತ್ತೆ. ಈ ಮಕ್ಕಳಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೇಳೋದಾದ್ರೆ ಒಂದು ರೀತಿಯಲ್ಲಿ ಡೇ ಕೇರ್ ಸೆಂಟರ್ಸ್ಗಳು, ಅಂದ್ರೆ ದಿವಸದಲ್ಲಿ ನಾವು ಮಕ್ಕಳನ್ನ ಕಳಿಸಿ ಹಿಂದೆ ಕರ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆ ಇತ್ತು. ಅವರಿಗೆ ವಸತಿ ನಿಲಯ ಉಳ್ಳಂತ ಶಾಲೆಗಳಿರಲಿಲ್ಲ. ಇದನ್ನು ಮನಗಂಡು ನಾವು ಸಮಾನ ಮನಸ್ಕರು ಸೇರಿಕೊಂಡು ಶ್ರೀ ಗಣೇಶ ಸೇವಾ ಟ್ರಸ್ಟ್ ಎಂಬ ಒಂದು ಟ್ರಸ್ಟ್ ಅನ್ನ 2003ರಲ್ಲಿ ಸ್ಥಾಪನೆ ಮಾಡಿ ಇಂತಹ ಸಂಸ್ಥೆಯನ್ನು ಒಂದು ಹುಟ್ಟಿ ಹಾಕಿದ್ದೇವೆ. ಸಾನ್ನಿಧ್ಯ ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳ ವಸತಿಯುತ ಶಾಲೆ ಮತ್ತು ತರಬೇತಿ ಸಂಸ್ಥೆ. ಅಂದು 2 ಮಕ್ಕಳೊಂದಿಗೆ ಓರ್ವ ಶಿಕ್ಷಕಿಯೊಂದಿಗೆ ಒಂದು ಸಣ್ಣ ಮನೆಯಲ್ಲಿ ಆರಂಭಗೊಂಡಂತ ಸಂಸ್ಥೆ ಇವತ್ತು ಸುಮಾರು 2.5 ಕೋಟಿ ವೆಚ್ಚದ ಒಂದು ಸುಸಜ್ಜಿತವಾದಂತ ಕಟ್ಟಡದಲ್ಲಿ ಶಕ್ತಿನಗರದಲ್ಲಿ ಕಾರ್ಯಾಚರಿಸ್ತಾ ಇದೆ. ಇದೀಗ ಕರ್ನಾಟಕ ರಾಜ್ಯದ ಮಾತ್ರ ಅಲ್ಲ, ನೆರೆಯ ಮಹಾರಾಷ್ಟ್ರ, ಗೋವಾ, ಕೇರಳ ರಾಜ್ಯದಿಂದಲೂ ಕೂಡ ಇಲ್ಲಿ ವಿಶೇಷ ಮಕ್ಕಳು ತಮ್ಮ ತರಬೇತಿಯನ್ನು ಪಡೆದುಕೊಳ್ತಾ ಇದ್ದಾರೆ. 4 ವರ್ಷದಿಂದ ಹಿಡಿದು 40 ವರ್ಷದವರೆಗಿನ ವಿವಿಧ ಸಮಸ್ಯೆಗಳುಳ್ಳತಕ್ಕಂಥ ಪುರುಷ ಹಾಗೂ ಮಹಿಳಾ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯುತ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ವಿಶೇಷ ಮಕ್ಕಳಿಗೆ ಇದು ಒಂದು ರೀತಿಯ ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶದ ಎಲ್ಲಿ ಈ ವಿಶೇಷ ಶಾಲೆಗಳ ತರಬೇತಿಯಿಂದ ಅವರು ವಂಚಿತರಾಗಿದ್ದಾರೆ ಅವರಿಗೆ ಒಂದು ವಿಶೇಷ ಶಿಕ್ಷಣವನ್ನ ಅವರಿಗೆ ಅವರ ಅಭಿರುಚಿಗೆ ತಕ್ಕಂತೆ, ಅಂದ್ರೆ ಅವರಲ್ಲಿ ಏನು ಪ್ರತಿಭೆ ಇದೆ, ಆಂತರಿಕ ಪ್ರತಿಭೆ, ಆ ಆಂತರಿಕ ಪ್ರತಿಭೆಯನ್ನು ಪ್ರಚೋದಿಸಿ ನೀಡತಕ್ಕಂಥ ಒಂದು ತರಬೇತಿ ಕಾರ್ಯಕ್ರಮ ಸಾನ್ನಿಧ್ಯದಲ್ಲಿ ನಡೀತಾ ಇದೆ. ಈ ಮೂಲಕ ಅವರನ್ನ ಮುಖ್ಯವಾಹಿನಿಗೆ ತರಲು ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಈ ಸಂಸ್ಥೆ ಆರಂಭವಾಗಿ 4 ವರ್ಷಗಳು ಸಂದಿವೆ. ಈ 4 ವರ್ಷಗಳಲ್ಲಿ ಮಕ್ಕಳಲ್ಲಿ ಅನೇಕ ಬದಲಾವಣೆಗಳು ಸಾಧ್ಯವಾಗಿವೆ. ಏನು ಅರಿಯದ, ಕೆಲಸ ಮಾಡಲಾಗದ ಮಕ್ಕಳು ತಮ್ಮ ಕಾರ್ಯ ತಾವೇ ಮಾಡಿಕೊಳ್ಳುವ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ. ಈ ಮಕ್ಕಳು ಯಾವ ರೀತಿ ಈ ಸಂಸ್ಥೆಯಲ್ಲಿ ತರಬೇತಿ ಪಡೆಯುತ್ತಾರೆ ಎಂಬುದನ್ನು ಈ ಸಂಸ್ಥೆಯ ಶಿಕ್ಷಕಿಯಾದ ಸ್ವಪ್ನಾ ಪಿ ಶೆಟ್ಟಿ ಅವರು ಕ್ಯಾಂಪಸ್ ಐನೊಂದಿಗೆ ಹೇಳಿದರು. ಈ ಪ್ರೈಮರಿ ABC ಸೆಕ್ಷನ್ಗಳಲ್ಲಿ ನಾವು ಅವರಿಗೆ ದೈನಂದಿನ ಚಟುವಟಿಕೆಗಳ ಬಗ್ಗೆ ತರಬೇತಿ ನೀಡ್ತಾ ಇದ್ದೇವೆ. ಅಂದರೆ ಬ್ರಷಿಂಗ್, ಡ್ರೆಸ್ಸಿಂಗ್, ಗ್ರೂಮಿಂಗ್, ಸ್ಕಿನ್ಸ್ ಇದರ ಬಗ್ಗೆ ಎಲ್ಲ ಅವರು ತರಬೇತಿ ಪಡೀತಾ ಇದ್ದಾರೆ. ಮತ್ತು ಇದೆಲ್ಲ ಈ ಚಟುವಟಿಕೆಗಳನ್ನು ಅವರು ಅಚೀವ್ ಮಾಡಿದ ಮೇಲೆ ನೆಕ್ಸ್ಟ್ ಅವರು ಫಂಕ್ಷನಲ್ ಅಕಾಡೆಮಿ ಈಗ ಪ್ರೈಮರಿ ಲೆವೆಲ್ ಆದಮೇಲೆ ಮಕ್ಕಳು ಸೆಕೆಂಡರಿ ಲೆವೆಲ್ಗೆ ಬರ್ತಾರೆ. ಸೆಕೆಂಡರಿ ಲೆವೆಲಲ್ಲಿ ಅಬೌವ್ 10 ಇಯರ್ಸ್ ಇಂದ ಮಕ್ಕಳು 15 ಇಯರ್ಸ್ ವರೆಗೆ ಈ ಲೆವೆಲಲ್ಲಿ ತರಬೇತಿ ಪಡೀತಾರೆ. ಇಲ್ಲಿ ಅವರಿಗೆ ವಿದ್ಯಾಭ್ಯಾಸ ಅಂದರೆ ಅಕಾಡೆಮಿಕ್ ಅನ್ನು ನಾವು ಪ್ರಾಮುಖ್ಯತೆ ಕೊಡ್ತೇವೆ. ಇಲ್ಲಿ ಅಂದರೆ ಲ್ಯಾಂಗ್ವೇಜ್ ಮತ್ತು ಎನ್ವೈರನ್ಮೆಂಟಲ್ ಸ್ಟಡೀಸ್
ಮತ್ತು ಮನಿ ಕಾನ್ಸೆಪ್ಟ್, ಟೈಮ್ ಕಾನ್ಸೆಪ್ಟ್ ಇದರ ಬಗ್ಗೆ ತರಬೇತಿ ಕೊಡ್ತೇವೆ. ಅಂದರೆ ಹಣದ ವ್ಯವಹಾರದ ಬಗ್ಗೆ ಮತ್ತೆ ಅವರ ದೈನಂದಿನ ಜೀವನದಲ್ಲಿ ಯಾವುದೆಲ್ಲ ಅಗತ್ಯ ಇದೆ ಅದರ ಬಗ್ಗೆ ಅವರಿಗೆ ಇದರಲ್ಲಿ ತಿಳಿಸ್ತೇವೆ ಈ ತರಗತಿಗಳಲ್ಲಿ. ಮತ್ತೆ ಅವರ ಹೆಸರು ಬರೆಯುವುದು, ಅವರ ಅಡ್ರೆಸ್ ಬರೆಯಲಿಕ್ಕೆ ಕಲಿಸೋದು, ಮತ್ತೆ ಅವರ ಪೇರೆಂಟ್ಸ್ ಹೆಸರು ಬರೆಯುವುದು, ಲ್ಯಾಂಗ್ವೇಜ್ನಲ್ಲಿ ಈ ಎಲ್ಲ ಸ್ಕಿಲ್ಸ್ಗಳನ್ನು ಕಲಿಸ್ತೇವೆ. ನೆಕ್ಸ್ಟ್ ಬರೋದು ಪ್ರೀ ವೊಕೇಶನಲ್ ಅಂದರೆ ವೃತ್ತಿಪರ ತರಬೇತಿ. ಅದರದ್ದು ವೃತ್ತಿಪರ ತರಬೇತಿಗೆ ಬೇಕಾದ ಪ್ರೈಮರಿ ಸ್ಕಿಲ್ಸ್ ಅನ್ನು ಈ ಕ್ಲಾಸಲ್ಲಿ ಕಲಿಸ್ತಾ ಇದ್ದೇವೆ ನಾವು. ಇಲ್ಲಿ ಮಕ್ಕಳು 15 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳು ಈ ತರಗತಿಗಳಲ್ಲಿ ತರಬೇತಿ ಪಡೀತಾರೆ. ಇಲ್ಲಿ ಅಂದರೆ ಮೇನ್ಲಿ ಕವರ್ ಮೇಕಿಂಗ್ ಮತ್ತೆ ಫಿನಾಲ್ ಮೇಕಿಂಗ್, ಕ್ಯಾಂಡಲ್ ಮೇಕಿಂಗ್ ಇಂಥ ಎಲ್ಲ ಚಟುವಟಿಕೆಗಳು ಅಂದರೆ ವೃತ್ತಿಪರ ತರಬೇತಿ ಚಟುವಟಿಕೆಗಳು ಇಲ್ಲಿ ಮಕ್ಕಳು ಕಲಿತಾರೆ. ನಂತರ ಅವರು ವೃತ್ತಿಪರ ಕೇಂದ್ರಕ್ಕೆ ನೆಕ್ಸ್ಟ್ ಪ್ರಮೋಷನ್ ಅವರಿಗೆ ಅಲ್ಲಿ ಅವರು ಎಂಬ್ರಾಯ್ಡರಿ, ಟೈಲರಿಂಗ್ ಮತ್ತೆ ಪೇಂಟಿಂಗ್ ಇದೆಲ್ಲ ಈ ಕ್ಲಾಸಲ್ಲಿ ಕಲಿತಾರೆ. ಮತ್ತೆ ಹೋಮ್ ಸೈನ್ಸ್ ಅಂತ ಒಂದು ಕ್ಲಾಸ್ ಇದೆ, ಅಲ್ಲಿ ಪ್ರತ್ಯೇಕವಾಗಿ ಹುಡುಗಿಯರಿಗೆ ಈ ಕ್ಲಾಸ್ ಇರೋದು. ಅಲ್ಲಿ ಅವರದ್ದು ಡೊಮೆಸ್ಟಿಕ್ ಸ್ಕಿಲ್ಸ್ ಅಂದರೆ ಮನೆಯಲ್ಲಿ ಬೇಕಾದ ಯಾವುದೆಲ್ಲ ಅಡಿಗೆ ಮಾಡೋದು, ಒಲೆ ಉರಿಸೋದು, ಗ್ಯಾಸ್ ಒಲೆ ಉರಿಸೋದು ಅದನ್ನೆಲ್ಲ ಹೇಳಿಕೊಡ್ತಾರೆ. ಇಲ್ಲಿ ಶಿಕ್ಷಕರು ಪ್ರತಿ ಹೊತ್ತು ಮಕ್ಕಳೊಂದಿಗೆ ಇರಬೇಕು. ಆದ್ದರಿಂದ ಅನೇಕ ಶಿಕ್ಷಕರು ಈ ಸಂಸ್ಥೆಯಲ್ಲೇ ಇದ್ದುಕೊಂಡು ಮಕ್ಕಳ ಆರೈಕೆ ಮಾಡುತ್ತಾರೆ. Now we will take a short break. Masters in Mass Communication at St. Aloysius College. We offer specialization in print and new media, corporate communication and broadcast media. Admission open for 2 years post-graduation course. Contact Welcome back to Campus I. ಎಲ್ಲಾ ಮಕ್ಕಳಂತೆ ಈ ಮಕ್ಕಳು ಎಂದರೆ ಆ ಮಾತು ಸುಳ್ಳಾಗುತ್ತದೆ. ಈ ಮಕ್ಕಳು ನಾವು ಎಲ್ಲಾ ಮಕ್ಕಳಿಗಿಂತ ಒಂದು ಹೆಜ್ಜೆ ಮುಂದು ಎಂಬುದನ್ನು ತಮ್ಮ ಕಾರ್ಯಗಳಿಂದ ತೋರಿಸಿಕೊಟ್ಟಿದ್ದಾರೆ. ಈಗಾಗಲೇ ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನಾವು ಯಾರಿಗಿಂತಲೂ ಕಮ್ಮಿ ಇಲ್ಲ ಎಂಬುದನ್ನು ಸಾಬೀತುಪಡಿಸಿದ್ದಾರೆ. ಈ ಮಕ್ಕಳನ್ನು ಯಾವ ರೀತಿ ನೋಡಿಕೊಳ್ಳಬೇಕು ಹಾಗೂ ಆ ಮಕ್ಕಳು ಈ ಸಂಸ್ಥೆಯಲ್ಲಿ ಹೇಗೆ ಮುಖ್ಯವಾಹಿನಿಗೆ ಬರುತ್ತಿದ್ದಾರೆ ಎಂಬುದನ್ನು ವಸಂತ್ ಕುಮಾರ್ ಶೆಟ್ಟಿಯವರ ಮಾತುಗಳಲ್ಲಿ ಕೇಳೋಣ. ಭಿನ್ನ ಸಾಮರ್ಥ್ಯದ ಮಕ್ಕಳ ಬಗ್ಗೆ ಹೇಳುವುದಾದರೆ, ಈ ಮಕ್ಕಳಿಗೆ ನಿಜವಾಗಿ ಬೇಕಾಗಿರುವುದು ಪ್ರೀತಿ. ಅದು ಕೂಡ ಅತಿಯಾದ ಪ್ರೀತಿಯಾಗಬಾರದು. ಪ್ರೀತಿ ಒಂದು ಶಿಸ್ತಿನಿಂದ ಕೂಡಿರಬೇಕು. ಈ ಶಿಸ್ತಿನಿಂದ ಕೂಡಿದಂತ ಪ್ರೀತಿಯನ್ನ ಈ ವಿಶೇಷ ಮಕ್ಕಳಿಗೆ ನೀಡಿದಲ್ಲಿ ಅವರ ಎಲ್ಲ ಚಟುವಟಿಕೆಗಳಲ್ಲಿ, ಅದು ಅವರ ದೈನಂದಿನ ನಿರ್ವಹಣೆಯ ಚಟುವಟಿಕೆಗಳಿರ್ಬೋದು, ಅಥವಾ ಉಡುಪು ಧರಿಸುವಂತ ವಿಚಾರ ಇರ್ಬೋದು, ಬ್ರಷ್ ಮಾಡೋದಿರ್ಬೋದು, ಶೌಚಾಲಯಕ್ಕೆ ಹೋಗುವಂಥದ್ದಿರ್ಬೋದು, ಆಹಾರ ಸೇವನೆಯ ವಿಚಾರಗಳಿರ್ಬೋದು, ಇನ್ನು ಬೇರೆ ಶೈಕ್ಷಣಿಕವಾದ ವಿಚಾರಗಳು ಬಹಳಷ್ಟು ಇದೆ. ಇಂಥ ಎಲ್ಲ ವಿಚಾರಗಳು ಇದೆಲ್ಲವನ್ನು ಅವರು ಕಲಿಬೇಕಾದ್ರೆ ಅವರಿಗೆ ಒಂದು ಶಿಸ್ತುಬದ್ಧವಾದಂತ ಪ್ರೀತಿಯಿಂದ ಕೂಡಿದಂತ ತರಬೇತಿಯನ್ನು ನೀಡಬೇಕಾಗ್ತದೆ. ಖಂಡಿತವಾಗಿ ಅವರಲ್ಲಿ ಪ್ರಗತಿ ಆಗ್ತಾ ಇದೆ, ಆಗಿದೆ. ಎಷ್ಟೋ ಮಕ್ಕಳು ತಾವಾಗಿ ಊಟ ಮಾಡ್ಲಿಕ್ಕೆ ಕಲ್ತಿದ್ದಾರೆ, ಶೌಚಾಲಯಕ್ಕೆ ಹೋಗ್ಲಿಕ್ಕೆ ಕಲ್ತಿದ್ದಾರೆ. ನಾವೇನು ದೊಡ್ಡ ಸಾಧನೆಯನ್ನ ಮಾಡಿಲ್ಲ. ಈ ಮಕ್ಕಳು ಈ ಕೆಲಸವನ್ನು ಮಾಡಬೇಕೆಂಬುದು ಮಾತ್ರ ನಮ್ಮದು ಒಂದು ಆಸಕ್ತಿ. ಅಂದ್ರೆ ಅವರಲ್ಲಿ ಈ ರೀತಿಯ ಪ್ರಗತಿಯನ್ನು ನಾವು ಕಾಣಬೇಕು, ಅದರಲ್ಲಿ ನಾವು ತೃಪ್ತಿಯನ್ನ ಪಡೆದುಕೊಳ್ತೇವೆ. ಇವತ್ತು ಹೇಳೋದಾದ್ರೆ, ಈ ವಿಶೇಷ ಮಕ್ಕಳ ಸಾಮರ್ಥ್ಯದ ಬಗ್ಗೆ ನಾವು ಸಮಾಜಕ್ಕೆ ತೋರಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದೇವೆ. ಎಚ್ಚರ ಕಾರ್ಯಕ್ರಮಗಳು, ಅರಿವು ಕಾರ್ಯಕ್ರಮಗಳು, ವಿಷನ್, ಇಂತೆಲ್ಲ ಕಾರ್ಯಕ್ರಮಗಳನ್ನು ನಾವು ಜಿಲ್ಲೆಯಾದ್ಯಂತ, ರಾಜ್ಯದಾದ್ಯಂತ ನಾವು ಮಾಡಿಕೊಂಡು ಬಂದಿದ್ದೇವೆ. ಪ್ರತಿ ವರ್ಷ ವಿಷನ್ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿಶೇಷ ಮಕ್ಕಳು ಅವರ ಪ್ರತಿಭೆಯ ಮುಖಾಂತರ ಏನನ್ನು ತಯಾರು ಮಾಡಿದ್ದಾರೆ, ಕರಕುಶಲ ವಸ್ತುಗಳನ್ನ, ಅದನ್ನ ಜನರಿಗೆ ತೋರಿಸ್ತಕ್ಕಂಥ, ಅದರಲ್ಲೂ ಕೂಡ ಒಂದು ಮಟ್ಟವನ್ನ ಕಾಯ್ದುಕೊಳ್ತೇವೆ. ಅದಕ್ಕೊಂದು ರೀತಿಯ ಮಟ್ಟ ಇರಬೇಕು, ಅದು ಒಳ್ಳೆದಾಗಿರ್ಬೇಕು, ಅದು ಮಾರ್ಕೆಟ್ನಲ್ಲಿ ಮಾರಾಟ ಮಾಡಲಿಕ್ಕೆ ಯೋಗ್ಯವಾದ ರೀತಿಯಲ್ಲಿ ಇರಬೇಕು. ಆ ರೀತಿಯ ವಸ್ತುಗಳನ್ನು ತಯಾರು ಮಾಡಿಕೊಂಡು, ಈ ಮಾತ್ರವಲ್ಲ ಅವರದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಷ್ಟು ಚೆನ್ನಾಗಿ ಅಂತ ಹೇಳಿದ್ರೆ, ಕೆಲವರು ನಮ್ಗೆ ಹೇಳ್ತಾರೆ, ಅವರು ನಿಮ್ಮದೇ ಮಕ್ಕಳ ಅಂತ ಕೇಳುವಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದೆಲ್ಲ ಕೇಳುವಾಗ ನಮ್ಗೆ ಆನಂದ ಆಗ್ತದೆ. ಅಂದ್ರೆ ನಮ್ಮ ಮಕ್ಕಳು ಈ ಮಟ್ಟದಲ್ಲಿ ಒಂದು ತಮ್ಮ ನಟನೆಯನ್ನು ನೀಡ್ತಾರಲ್ಲ.
ಇನ್ನು ಹೇಳೋದಾದ್ರೆ ಸ್ಪೋರ್ಟ್ಸಿನ ವಿಚಾರ ಹೇಳೋದಾದ್ರೆ ಸ್ಪೋರ್ಟ್ಸಿನಲ್ಲಿ ಕೂಡ ನಮ್ಮ ಮಕ್ಕಳು ಬಹಳಷ್ಟು ಮುಂದೆ ಇದ್ದಾರೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದಂತ ಕ್ರೀಡಾಕೂಟದಲ್ಲಿ ಅಲ್ಲಿ ಸಾಮಾನ್ಯರಿಗೆ ಯಾವ ಕಾನೂನುಗಳನ್ನು ಅಳವಡಿಸಲಾಗ್ತದೆ ಅದೇ ಕಾನೂನನ್ನು ಅಳವಡಿಸಿ ನಡೆದಂತ ಸ್ಪೋರ್ಟ್ಸ್ ನಲ್ಲಿ ನಮ್ಮ ವಿಶೇಷ ಮಕ್ಕಳು 100 ಮೀಟರ್ ಇರಬಹುದು, 200 ಮೀಟರ್ ಇರಬಹುದು, 400 ಮೀಟರ್, ಹೈ ಜಂಪ್, ಲಾಂಗ್ ಜಂಪ್, ಶಾರ್ಟ್ ಪುಟ್ ಎಲ್ಲದರಲ್ಲೂ ಕೂಡ ತಮ್ಮ ಪ್ರತಿಭೆಯನ್ನು ಮೆರೆದು ತಂಡ ಪ್ರಶಸ್ತಿಯನ್ನು ಪಡೆದುಕೊಂಡ್ರು. ಮಾರ್ಚ್ ಪಾಸ್ಟ್ ನಲ್ಲಿ ಕೂಡ ಅವರು ಪ್ರಥಮ ಸ್ಥಾನವನ್ನು ಗೆದ್ದುಕೊಂಡ್ರು. ಈ ಮಕ್ಕಳು ಹೇಗೆ ಭಿನ್ನವಾಗಿ ಇರುತ್ತಾರೆ ಈ ಸಂಸ್ಥೆಯಲ್ಲಿ ಎಂದಾಗ ಆ ಮಾತನ್ನು ಅಲ್ಲಗಳೆದರು ಈ ಸಂಸ್ಥೆಯಲ್ಲಿ 3 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ರೇಖಾ ಹರೀಶ್ ಹಾಗೂ ಶಿಕ್ಷಕಿ ಸ್ವಪ್ನಾ ಶೆಟ್ಟಿ. ನಮ್ಮ ನಾರ್ಮಲ್ ಮಕ್ಕಳ ತರ ಆನ್ಸರ್ ಮಾಡೋದೆಲ್ಲ ಮಾಡ್ತಾರೆ. ನಾರ್ಮಲ್ ಮಕ್ಕಳ ತರ ಎಲ್ಲ ಆಕ್ಟಿವಿಟೀಸ್ ಎಲ್ಲ ಅವ್ರದ್ದು ಸೇಮ್ ಇದೆ. ಈ ಸ್ಕೂಲಲ್ಲಿ ನಾವು ನೋಡಿದ್ರೆ ನೀವು ಹೊರಗಿನಿಂದ ಬರುವ ಎಲ್ಲ ವಿಸಿಟರ್ಸ್ ಹೇಳ್ತಾರೆ ಇದು ಸ್ಪೆಷಲ್ ಮಕ್ಕಳ ತರ ಕಾಣಲ್ಲ, ಇವರು ನಾರ್ಮಲ್ ಮಕ್ಕಳ ತರನೇ ಕಾಣ್ತಾರೆ ಅಂತ ಹೇಳ್ತಾರೆ. ನಾವು ಈಚ್ ಕ್ಲಾಸಸ್ ಅಲ್ಲಿ 8 ಸ್ಟೂಡೆಂಟ್ಸ್ ಅಂತ 8:1 ಒಂದು ಟೀಚರ್ಗೆ 8 ಜನ ವಿದ್ಯಾರ್ಥಿಗಳ ಹಾಕಿ ನಾವಿಲ್ಲಿ ಎಲ್ಲ ತರಗತಿಗಳಲ್ಲೂ ಮಕ್ಕಳಿಗೆ ತರಬೇತಿ ಕೊಡ್ತಾ ಇದ್ದೇವೆ. ಮತ್ತೆ ನಮ್ಮೆಲ್ಲರೊಟ್ಟಿಗೆ ಮಕ್ಕಳು ಚೆನ್ನಾಗಿ ಹೊಂದಿಕೊಂಡಿದ್ದಾರೆ. ಅವರ ಬಿಹೇವಿಯರ್, ಅವರಿಗೆ ಕೆಲವು ಆಟಿಸ್ಟಿಕ್ ಮಕ್ಕಳ ಒಂದು ಬೇರೆ ಕ್ಲಾಸ್ ಇದೆ, ಅಂದರೆ ಸೆಕೆಂಡ್ರಿ ಬಿ ಕ್ಲಾಸಲ್ಲಿ ಆಟಿಸ್ಟಿಕ್ ಮಕ್ಕಳಿದ್ದಾರೆ. ಇಲ್ಲಿ ಅವರಿಗೆ ನಾವು ಪ್ರತ್ಯೇಕವಾಗಿ ಬೇರೆ ಬೇರೆ ಚಟುವಟಿಕೆ, ಅಂದರೆ ಅವರ ಮನಸ್ಸನ್ನು ಯಾವಾಗಲೂ ನಾವು ಒಂದು ಇನ್ವಾಲ್ವ್ ಮಾಡಿ ಇಡ್ತೇವೆ ಅವರನ್ನು. ಅಂದರೆ ಅವರ ಬಿಹೇವಿಯರ್ ಪ್ರಾಬ್ಲಮ್ ತುಂಬ ಇರ್ತದೆ ಆಟಿಸ್ಟಿಕ್ ಮಕ್ಕಳಲ್ಲಿ, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ಬೇರೆ ಬೇರೆ ಸ್ಕಿಲ್ಸ್ ಅನ್ನು ಅವರಿಗೆ ಹೇಳಿಕೊಡ್ತೇವೆ. ಸಾನ್ನಿಧ್ಯ ಸಂಸ್ಥೆಯಲ್ಲಿರುವ ಮಕ್ಕಳ ಪ್ರತಿಭೆ ಅಪಾರ. ಏಪ್ರಿಲ್ 16, 2011 ಸಾನ್ನಿಧ್ಯದ ಭಿನ್ನ ಸಾಮರ್ಥ್ಯದ ಮಕ್ಕಳ ಪ್ರತಿಭೆಯನ್ನು ಜನತೆಗೆ ತೋರ್ಪಡಿಸುವ ಒಂದು ಕಾರ್ಯಕ್ರಮವನ್ನು ಕದ್ರಿ ಪಾರ್ಕ್ನಲ್ಲಿ ಏರ್ಪಡಿಸಲಾಗಿತ್ತು. ಮಕ್ಕಳಿಂದ ತಯಾರಿಸಲ್ಪಟ್ಟ ಕರಕುಶಲ ವಸ್ತುಗಳ ಪ್ರದರ್ಶನ ಹಾಗೂ ಈ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಈ ವಸ್ತು ಪ್ರದರ್ಶನದಲ್ಲಿ ಸಾನ್ನಿಧ್ಯದ ಮಕ್ಕಳಿಂದ ತಯಾರಿಸಲ್ಪಟ್ಟ ಚಿತ್ರಕಲಾ ಪ್ರದರ್ಶನ, ಮರದಿಂದ ತಯಾರಿಸಿದ ಅಲಂಕಾರ ಸಾಮಗ್ರಿಗಳು, ಹೀಗೆ ಅನೇಕ ವಸ್ತುಗಳು ಜನರ ಕಣ್ಸೆಳೆದವು. ಬೃಹತ್ ಗಾತ್ರದಲ್ಲಿ ಜನರು ಕಾರ್ಯಕ್ರಮ ವೀಕ್ಷಿಸಲು ನೆರೆದಿದ್ದರು. ಈ ಮಕ್ಕಳ ಸಾಮರ್ಥ್ಯ ಕಂಡು ಮಂಗಳೂರ ಜನತೆ ನಿಜವಾಗಿಯೂ ನಿಬ್ಬೆರಗಾಯಿತು. ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಸಾನ್ನಿಧ್ಯ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಮನಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಮಕ್ಕಳು ಇನ್ನೂ ಅನೇಕ ಸಾಧನೆಗಳಿಂದ ಪ್ರಪಂಚದ ಕಣ್ಣನ್ನು ತನ್ನೆಡೆಗೆ ಸೆಳೆಯುವಂತಾಗಲಿ. ನಮ್ಮ ನಿಮ್ಮಂತೆ ಅವರು ಕೂಡ ಮುಖ್ಯವಾಹಿನಿಗೆ ಬಂದು ಉತ್ತಮ ಜೀವನ ನಡೆಸುವಂತಾಗಲಿ ಎಂಬುದು ನಮ್ಮ ಕ್ಯಾಂಪಸ್ ಐ ತಂಡದ ಹಾರೈಕೆ. ಇದು ಈ ವಾರದ ಕ್ಯಾಂಪಸ್ ಐ. ಮುಂದಿನ ವಾರ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಧನ್ಯವಾದ. Masters in Mass Communication at St. Aloysius College. We offer specialization in print and new media, corporate communication and broadcast media. Admission open for 2 years post-graduation course. Contact